Hello all. ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 4 ಆಫ್ ಅವರ್ ಹೆಲ್ಮ್ ಸೀರೀಸ್. ಸೊ ಇವಾಗ ನಾವೇನು ಮಾಡ್ತಿದ್ದೀವಿ ಅಂದರೆ ಒಂದು ಅಪ್ಲಿಕೇಶನ್ ತೊಗೊಳ್ಳೋಣ. ಆ ಅಪ್ಲಿಕೇಶನ್ ಕಂಪ್ಲೀಟ್ಲಿ ಬಿಲ್ಡ್ ಒಂದು ಡಾಕರ್ ಫೈಲ್ ತೊಗೊಳ್ಳೋಣ. ಡಾಕರ್ ಫೈಲ್ ಬಿಲ್ಡ್ ಮಾಡಿ ವಿಲ್ ಟ್ರೈ ಟು ಸಿ ಹೇಗಿರುತ್ತೆ ಅಪ್ಲಿಕೇಶನ್ ಅಂತ. ಓಕೆನಾ? ಸೊ ಈಗ ಇನ್ ಆರ್ಡರ್ ಟು ಬಿಲ್ಡ್ ದ ಡಾಕರ್ ಅಪ್ಲಿಕೇಶನ್, ಐ ಹ್ಯಾವ್ ಮೈ ಅಪ್ಲಿಕೇಶನ್ ವಿತ್ ಮೀ. ಅಂದರೆ ನನ್ನ ಹತ್ರ ಆಲ್ರೆಡಿ ಇದೆ. ಸೊ ಲೆಟ್ ಮೀ ಶೇರ್ ಮೈ ಸ್ಕ್ರೀನ್. ಓಕೆ, ಇದನ್ನು ನಾನು ಲೋಕಲಲ್ಲಿ ಟೆಸ್ಟ್ ಮಾಡಬೇಕು ಅಂತ ಹೇಳಿ ದಿಸ್ ಈಸ್ ಮೈ ಅಪ್ಲಿಕೇಶನ್. ಓಕೆ, ಇಟ್ಸ್ ಸಮ್ ರಿಜಿಸ್ಟ್ರೇಷನ್ ಫಾರ್ಮ್ ಥರ ಬಿಲ್ಡ್ ಮಾಡಿರೋದು. ಆ್ಯಂಡ್ ದಿಸ್ ಈಸ್ ದ requirement.txt. ಅದನ್ನು ನಾನು ಈ ಫೋಲ್ಡರಲ್ಲಿ ಹಾಕಿದ್ದೀನಿ. ಆ್ಯಂಡ್ ಅದೇ ರೀತಿ ನಿಮ್ಗೆ ಇಲ್ಲಿ ಎಲ್ಲ ಥರದ ನೋಟ್ಸ್ ಕೂಡ ಸಿಗುತ್ತೆ. ಅಂದರೆ ಲೈಕ್ ನಾವು ಏನೇನು ಮಾಡಿದ್ವಿ ಅದೆಲ್ಲ ನೋಟ್ಸ್ ಇಲ್ಲಿ ಸಿಗುತ್ತೆ. ಸೊ ಇದನ್ನು ಇನ್ ಆರ್ಡರ್ ಟು ಜಸ್ಟ್ ರನ್ ಅಲ್ಲ, ನಾನೇನು ಮಾಡ್ತೀನಿ, ವಿ ನೀಡ್ ಟು ಕ್ರಿಯೇಟ್ ಅ ಎನ್ವೈರ್ಮೆಂಟ್. ಬೇಸಿಕಲಿ ನಮಗೆ ಏನಂತ ಹೇಳೋಲ್ಲ, ಲೈಕ್ ಏನಾದರೂ ಪೈಥಾನ್ ಅಪ್ಲಿಕೇಶನ್ ರನ್ ಮಾಡಬೇಕು ಅಂದರೆ ವಿ ನೀಡ್ ಲೈಕ್ ಈ ಎನ್ವಾಮೆಂಟ್ ಅಲ್ವಾ, ಲೈಕ್ ಬೇಸಿಕಲಿ ವರ್ಚುವಲ್ ಎನ್ವಾಮೆಂಟ್ ಇರಬೇಕು. ಸೊ ನಾನೇನು ಮಾಡ್ತೀನಿ, ನಾನು ವರ್ಚುವಲ್ ಎನ್ವಾಮೆಂಟ್ ನೋಟ್ಸ್ ಇಲ್ಲಿದೆ. ಲೈಕ್ ನಾನು ಪೈಥನ್ DSS ಸೀರೀಸ್ ಮಾಡ್ತಿದ್ದೀನಲ್ವಾ, ಅದರಲ್ಲಿ ಆಲ್ಮೋಸ್ಟ್ 24 ಸೆಷನ್ಸ್ ನಾವು ಕಂಪ್ಲೀಟ್ ಮಾಡಿದ್ದೀನಿ. ಸೊ ನೀವು ಒಂದು ಸತಿ ವಾಚ್ ಮಾಡಿ ಲೈಕ್ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಯಾಕೆ ಅಂತಂದರೆ ಲೈಕ್ ಫಾರ್ ಡೆವಾಪ್ಸ್ ಇಂಜಿನಿಯರ್ ಪೈಥಾನ್ ಅನ್ನೋದು ತುಂಬ ಕ್ರೂಷಿಯಲ್ ಆಗುತ್ತೆ ಈಗ. ಎಸ್ಪೆಷಲಿ ಯಾವುದೇ ಮಾರ್ಕೆಟಲ್ಲಿ ಹೋದರೂ ನಿಮಗೆ ಲೈಕ್ ಜಾಬ್ ಮಾರ್ಕೆಟ್ ಅಂತ ಬಂದಾಗ ಅಟ್ಲೀಸ್ಟ್ ದೇರ್ ಎಕ್ಸ್ಪೆಕ್ಟಿಂಗ್ ಒನ್ ಕೋಡಿಂಗ್ ಲ್ಯಾಂಗ್ವೇಜ್. ಸೊ ಹಾಗಾಗಿ ಅಂದರೆ ಅಟ್ಲೀಸ್ಟ್ ಸ್ಕ್ರಿಪ್ಟಿಂಗ್ ಆದರೂ ಗೊತ್ತಿರಬೇಕು, ಮಿನಿಮಮ್ ಬೇಸಿಕ್ ಪೈಥಾನ್ ಆದರೂ ಗೊತ್ತಿರಬೇಕು, ಆಯಿತಾ? ಸೊ ನಾನು ಅದಕ್ಕೆ ಏನು ಮಾಡ್ತೀನಿ, ಟು ಕ್ರಿಯೇಟ್ ಅನ್ ವರ್ಚುವಲ್ ಎನ್ವೈರ್ಮೆಂಟ್ ಈ ಕಮಾಂಡ್ಸ್ಗಳನ್ನ ಯೂಸ್ ಮಾಡ್ತೀನಿ. ಓಕೆನಾ? ಸೊ ಗೋ ಬ್ಯಾಕ್ ಇಲ್ಲಿಗೆ. ಓಕೆ, ಇದೇ ವರ್ಕ್ ಸ್ಪೇಸಲ್ಲಿ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಒನ್ ಸೆಕೆಂಡ್ ಸಮಥಿಂಗ್. ಓಕೆ, ls. ಓಕೆ, ಲೆಟ್ಸ್ ಗೋ. ಒನ್ ಸೆಕೆಂಡ್, ನಾನು ಏನು ಮಾಡ್ತೀನಿ ಅಂದರೆ, ಓಕೆ ಲೆಟ್ ಇಟ್ ಬಿ, ಇಲ್ಲೇ ಕ್ರಿಯೇಟ್ ಮಾಡೋಣ, ಅದೇನು ಪ್ರಾಬ್ಲಮ್ ಇಲ್ಲ. ನಾನು ಐ ವಿಲ್ ಕ್ರಿಯೇಟ್ ಅ ವರ್ಚುವಲ್ ಎನ್ವೈರ್ಮೆಂಟ್ ಹಿಯರ್. ಓಕೆ, ವರ್ಚುವಲ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ವಿ ನೀಡ್ ಟು ಸೋರ್ಸ್ ದಟ್ ಆ್ಯಕ್ಟಿವೇಟ್. ಓಕೆ, ಸೋರ್ಸ್ ಮಾಡಿದಾದಮೇಲೆ ಯು ವಿಲ್ ಗೆಟ್ ಟು ಸಿ. ಓಕೆ, ಸೋರ್ಸ್ ಆಗಲಿಲ್ವಾ ಇದು? ಓಕೆ, ಒನ್ ಸೆಕೆಂಡ್, ಸಿ. ಓಕೆ, ಆ್ಯಕ್ಟಿವೇಟ್ ಆಯಿತು. ಇಲ್ಲಿ ಮಾತ್ರ ಫಾರ್ ಸಮ್ ರೀಸನ್ ಇದು ವರ್ಕ್ ಆಗ್ತಾಯಿಲ್ಲ. ಲೆಟ್ ಇಟ್ ಬಿ. ಸೊ ಈಗ ಲೆಟ್ ಮಿ ಸಿ ವೆದರ್ ವರ್ಕ್ ಆಗುತ್ತಾ ಇಲ್ವಾ ಅಂತ. ಪೈಥಾನ್ ವರ್ಷನ್ ಓಕೆ 3.12.10 ಇದೆ. ಓಕೆ, ಇಟ್ ಡಿಂಟ್ ವರ್ಕ್ಡ್. ಓಕೆ, ಸೊ ನಾ ಏನು ಮಾಡ್ತೀನಿ, ಐ ವಿಲ್ ರಿಮೂವ್ ದಿಸ್ ಕಂಪ್ಲೀಟ್ ಫೋಲ್ಡರ್. ಓಕೆ, -rf. ಓಕೆ, ls, ಗೋ ಟು ಪೈಥನ್. ಆ ಫೋಲ್ಡರಲ್ಲಿ ಹೋಗಿ. ಓಕೆ, ಒಂದು ನಿಮಿಷ, ಏನೇನೋ ಮಾಡ್ತಾ ಇದೆ ಇದು. ಓಕೆ, cd ಪೈಥನ್ ಕಸ್ಟಮ್ ಆ್ಯಪ್ ls. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಐ ವಿಲ್ ಟ್ರೈ ಟು ಇನ್ಸ್ಟಾಲ್ ದಿಸ್ env. ಓಕೆ, ಡನ್. ಆಮೇಲೆ ಲೆಟ್ ಮೀ ಇನ್ಸ್ಟಾಲ್ ದಿಸ್. ಓಕೆ, then let me activate now. ಓಕೆ, ಆ್ಯಕ್ಟಿವೇಟ್ ಆಯಿತು. ಲೆಟ್ ಇಟ್ ಬಿ, ನೋಡೋಣ. ಸೊ ನಾ ಏನು ಮಾಡ್ತೀನಿ, ಪಿಪ್ ಇನ್ಸ್ಟಾಲ್ requirements.txt ಹಾಕ್ತೀನಿ. ಸೊ requirement.txtಲಿ ವರ್ಕ್ ಆಗುತ್ತಾ ಚೆಕ್ ಮಾಡೋಣ. ಓಕೆ, ಸೊ ಇದು ಇನ್ಸ್ಟಾಲೇಷನ್ ಆಗ್ತಾ ಇದೆ. ಲೆಟ್ ಇಟ್ ಬಿ. ಸೊ ಇದು ನನ್ನ requirement.txt. ಇದರಲ್ಲಿ ಸ್ಟ್ರೀಮ್ಲೈಟ್ ಮತ್ತು ಪಿಲ್ಲೋ ಇವೆರಡು ಮಾತ್ರನೇ ಇದೆ. ಸೊ ಇನ್ಸ್ಟಾಲೇಷನ್ ಆಯಿತು. ಇನ್ಸ್ಟಾಲೇಷನ್ ಆದಮೇಲೆ ನಾರ್ಮಲಾಗಿ ಹೇಗೆ ರನ್ ಮಾಡ್ತೀವಿ ಸ್ಟ್ರೀಮ್ಲೈಟ್ ಅಪ್ಲಿಕೇಶನ್ನ. ಸೊ ಸ್ಟ್ರೀಮ್ಲೈಟ್ ರನ್ app.py ಇದೆಲ್ಲ, ನನಗೆ app.py ಬೇಡ. ಸೊ ಡೆಮೋ ರಿಜಿಸ್ಟ್ರೇಷನ್ app.py ಅಂತ ಬೇಕು. ಎಂಟರ್ ಮಾಡಿ. ಸೊ ನನ್ನ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಲೆಟ್ಸ್ ಸಿ ಹೇಗಿರುತ್ತೆ ನಮ್ಮ ಅಪ್ಲಿಕೇಶನ್ ಅಂತ. ದಿಸ್ ಇಸ್ ಹೌ ಅನ್ ಅಪ್ಲಿಕೇಶನ್ ಲುಕ್ಸ್. ಓಕೆನಾ? ಸೊ ಇಲ್ಲಿ ನೇಮ್ ಎಂಟರ್ ಮಾಡಿ, ಯಾವುದಂತ ಹೇಳಿ ರಿಜಿಸ್ಟರ್ ಮಾಡಿದ್ರೆ ರಿಜಿಸ್ಟರ್ ಆಗಬೇಕು. ಇದರ ಒಂದು ಸಿಂಪಲ್ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಅಷ್ಟೇ, ಇದೇನಿಲ್ಲ. ಓಕೆ, ಸೊ ಇದರಲ್ಲಿ ನಿಮ್ಗೆ ಏನು ಪಾಸ್ವರ್ಡ್ ಬೇಕು, ಇದರ ರಿಜಿಸ್ಟರ್ ಆದರೆ ಒಂದು ಡೇಟಾಬೇಸಲ್ಲಿ ಹೋಗಿ ಸ್ಟೋರ್ ಆಗೋ ಥರ ಸಿಂಪಲ್ ಬೇಸಿಕ್ ಅಪ್ಲಿಕೇಶನ್. ಓಕೆ, ನಾವು ಓಕೆ ಇದಾಯ್ತಲ್ಲ, ಕ್ಯಾನ್ಸಲ್ ಮಾಡ್ತೀನಿ. ಇದನ್ನು ನಾವು ಡಾಕರೈಸ್ ಮಾಡಬೇಕು. ಇದನ್ನು ನಾನು ಡಾಕರೈಸ್ ಮಾಡಬೇಕು ಅಂದರೆ ನಾನೇನು ಮಾಡ್ತೀನಿ, ಸೊ ಇಲ್ಲಿ .git ignore ಅಂತ ಫೈಲ್ ಕ್ರಿಯೇಟ್ ಮಾಡ್ಕೊಳ್ತೀನಿ. ಕ್ರಿಯೇಟ್ ಮಾಡಿಕೊಂಡು ನನಗೇನು ಗೊತ್ತಾ, ಈ ಪಾತ್ ಏನಿದೆ
ಕಾಪಿ ದಿ ಪಾತ್. ಇದರಲ್ಲಿ ನನಗೆ ಈ ಫೈಲ್ ಹೋಗಬಾರ್ದು, ಯಾವುದು ಈ ಫೈಲ್ ಹೋಗೋದು ಬೇಡ. ಓಕೆ, ಸೇವ್ ಇಟ್ ಡಾಟ್ ಗಿಟ್ ಇಗ್ನೋರಲ್ಲಿ ಮಿಕ್ಕಿದೆಲ್ಲನೂ ಹೋಗಲಿ, ಬಿಕಾಸ್ ಅದು ನಾನು ಇದು ಮಾಡಿದ್ದೀನಲ್ಲ, ಐ ಡೋಂಟ್ ವಾಂಟ್ ದ್ಯಾಟ್. ಓಕೆ, ಗಿಟ್ ಒಂದು ಸ್ಟೆಪ್ ಒಳಗಡೆ ಬನ್ನಿ. ಓಕೆ, ಇಲ್ಲಿ ಫೈನ್. ಈಗ ಗಿಟ್ ಆ್ಯಡ್. ಓಕೆ, ಗಿಟ್ ಸ್ಟೇಟಸ್ ನೋಡೋಣ ಫಸ್ಟು. ಗಿಟ್ ಸ್ಟೇಟಸಲ್ಲಿ ಅನ್ಟ್ರ್ಯಾಕ್ಡ್ ಕಸ್ಟಮ್ ಆ್ಯಪ್ ಇದೆ. ಫೈನ್, ಗಿಟ್ ಆ್ಯಡ್. ಓಕೆ, ಗಿಟ್ ಸ್ಟೇಟಸ್. ಓಕೆ, ಇಲ್ಲಿ ರಿಕಾಮೆಂಟ್ ಅಂದರೆ ಗಿಟ್ ಇಗ್ನೋರ್ ಏನು ಮಾಡ್ತಾ ಇದೆ, ಈ ಪೈಥನ್ ಕ್ಲಾಸ್ ಇದೆಯಲ್ಲ, ಈ ವರ್ಚುವಲ್ ಎನ್ವಾರ್ಮೆಂಟ್ ಇದೆಯಲ್ಲ, ಆ ವರ್ಚುವಲ್ ಎನ್ವಾರ್ಮೆಂಟ್ನ ಡಿಲೀಟ್ ಮಾಡ್ತಾ ಇದೆ. ಸೊ ಡಿಲೀಟ್ ಆಯಿತು. ಓಕೆ, ನಾವು ವಾಟ್ ಇಟ್ ವಿಲ್ ಡೂ ಅಂದರೆ ನಾವೇನು ಮಾಡೋಣ, ಗಿಟ್ ಆ್ಯಡ್ ಆಯಿತು. ಗಿಟ್ ಕಮಿಟ್ -m ನಾ ಹೇಳ್ತೀನಿ ಇಲ್ಲಿ. ಸೊ ಕ್ರಿಯೇಟೆಡ್ ಅವರ್ ಡೆಮೋ ಅಪ್ಲಿಕೇಶನ್ ಅಂತ ಹೇಳ್ತಾ ಇದ್ದೀನಿ. ನಾವು ಕ್ರಿಯೇಟ್ ಆಯಿತು, ಗಿಟ್ ಪುಷ್ ಅಂತ ಮಾಡಿ ಗಿಟ್ ಪುಷ್ ಆಗುತ್ತೆ. ಓಕೆ, ಸೊ ಗಿಟ್ ಪುಷ್ ಎಲ್ಲ ಆಯಿತು. ಈಗ ನನಗೇನು ಬೇಕು, ಐ ವಾಂಟ್ ಅನ್ ಡಾಕರ್ ಫೈಲ್. ನಾನೇನು ಮಾಡ್ತೀನಿ, ಐ ವಿಲ್ ಟೇಕ್ ಒಂದು ಸಿಂಪಲ್ ಡಾಕರ್ ಫೈಲ್. 1 ಸೆಕೆಂಡ್, ಆಲ್ರೆಡಿ ಇರೋದನ್ನು. ಓಕೆ, ಲೆಟ್ಸ್ ಸಿ. ಓಕೆ, ಸೊ ಇಲ್ಲಿಗೆ ಹೋಗ್ತಾ ಇದ್ದೀನಿ, ನಾನು ಒಂದು ಡಾಕರ್ ಫೈಲ್ನ ತೊಗೊಳ್ತಾ ಇದ್ದೀನಿ. ಓಕೆ, ಡಾಕರ್ ಫೈಲ್. ಈಗ ಡಾಕರ್ ಫೈಲಲ್ಲಿ ಟೆಸ್ಟ್ ಮಾಡೋಣ. ದಿಸ್ ಇಸ್ ಹೌ ಅ ಡಾಕರ್ ಫೈಲ್ ಲುಕ್ಸ್. ಆಯಿತಾ, ಏನಿಲ್ಲ, ಒಂದು ಸಿಂಪಲ್ ಬೇಸ್ ಇಮೇಜ್ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ. ಓಕೆ, ಬೇಸ್ ಇಮೇಜ್ ತೊಗೊಳ್ತೀನಿ, ಸ್ವಲ್ಪ ಎನ್ವಾರ್ಮೆಂಟ್ ವೇರಿಯಬಲ್ ಸೆಟ್ ಮಾಡ್ತಾ ಇದ್ದೀನಿ, ವರ್ಡ್ ಡೈರೆಕ್ಟ್ರಿ ಸೆಟ್ ಮಾಡಿ requirement.txt ಏನಿದೆ ಅದನ್ನು ಫಸ್ಟ್ ಕಾಪಿ ಮಾಡ್ಕೊಳ್ತೀನಿ, ಆಮೇಲೆ ಅಪ್ಗ್ರೇಡ್ ಮಾಡ್ತಾ ಇದ್ದೀನಿ. ಏನೇನು ಕಂಟೆಂಟ್ ಇತ್ತಲ್ಲ ಎಲ್ಲ ಕಾಪಿ ಮಾಡಿದ್ದೀನಿ. ಸೊ ಐ ಆಮ್ ಎಕ್ಸ್ಪೋಸಿಂಗ್ ಅ ಪೋರ್ಟ್ 8501 ಆ್ಯಂಡ್ CMDಯಲ್ಲಿ ರನ್ ಮಾಡ್ತಾಯಿದ್ದೀನಿ, ಮುಗೀತು ಅಷ್ಟೇ. ಸೊ ಇವಾಗ ನನಗೇನಂತಂದರೆ, ಓಕೆ, ಈಗ ಲೆಟ್ಸ್ ಸೇ ಗೋ ಬ್ಯಾಕ್ ಒನ್ ಮೋರ್ ಟೈಮ್. ಓಕೆ, ಇಲ್ಲಿ ನಾನೇನು ಮಾಡ್ತೀನಿ, ಲೆಟ್ಸ್ ಪುಷ್ ದಿಸ್ ಆಲ್ಸೋ. ಗಿಟ್ ಆ್ಯಡ್, ಗಿಟ್ ಕಮಿಟ್ -m ಅಪ್ಡೇಟೆಡ್ ದಿ ಅಥವಾ ಕ್ರಿಯೇಟೆಡ್ ದಿ ಡಾಕರ್ ಅಪ್ಲಿಕೇಶನ್ ಅಂತ ಹಾಕೋಣ. ಆಮೇಲೆ ಗಿಟ್ ಪುಷ್ ಅಂತ ಮಾಡಿ ಪುಷ್ ಆಗಬೇಕು ನಾವು. ಆಮೇಲೆ ಗಿಟ್ ಪುಷ್ ಆಯ್ತಲ್ಲ. ಸೊ ಇವಾಗ ಲೆಟ್ಸ್ ಕಮ್ ಬ್ಯಾಕ್ ಇಲ್ಲಿಗೆ. ದಿಸ್ ಈಸ್ ಆರ್ ಅಪ್ಲಿಕೇಶನ್. ಓಕೆ, ಇಫ್ ಯು ಸಿ ಇದು ಅಡ್ವಾನ್ಸ್ ಅಲ್ಲ. ಓಕೆ, ಇದರಲ್ಲಿ ರಿಫ್ರೆಶ್ ಮಾಡಿದ್ರೆ ನಿಮಗೆ ಇಲ್ಲೇ ಅಪ್ಲಿಕೇಶನ್ ಕೂಡ ಸಿಗುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಡಾಕರ್ ಫೈಲ್ ಮತ್ತು ಪೈಥನ್ ಫೈಲ್ ಎಲ್ಲನೂ ಕೂಡ ಸಿಗುತ್ತೆ. ಯು ಕ್ಯಾನ್ ಜಸ್ಟ್ ಟ್ರೈ ಇಟ್ ಔಟ್. ಆಯಿತಾ, ಇಲ್ಲ ನೀವೇ ನಿಮ್ಮ ಓನ್ ಅಪ್ಲಿಕೇಶನ್ ತೊಗೊಂಡು ಅದನ್ನು ಕೂಡ ಬಿಲ್ಡ್ ಮಾಡಿ. ದಿಸ್ ಇಸ್ ಹೌ ಯು ಕ್ಯಾನ್ ಬಿಲ್ಡ್ ಇಟ್ ಅಷ್ಟೇ. ಆಯಿತಾ, ನಿಮ್ಗೆ ಅಪ್ಲಿಕೇಶನ್ ತೋರಿಸ್ದಲ್ಲ, ದಿಸ್ ಇಸ್ ಹೌ ಅಪ್ಲಿಕೇಶನ್ ಲುಕ್ಸ್. ಓಕೆ, ಈಗ ನಾವೇನು ಮಾಡೋಣ ಅಂದರೆ, ಇಲ್ಲಿ ಡಾಕರ್ ಇದೆನಾ, ಫಸ್ಟ್ ಆಫ್ ಆಲ್ ಡಾಕರ್ ಇಲ್ಲ ಫಸ್ಟ್. ಅದೇ ರೀತಿ ಹೆಲ್ಮ್ ಲಿಸ್ಟ್ ನೋಡಿ ಏನೇನಿದೆ. ಫಸ್ಟ್ ಲೆಸ್ ಡಿಲೀಟ್ ಎವ್ರಿಥಿಂಗ್. ಸೊ ನಾನೇನು ಮಾಡ್ತೀನಿ, ಹೆಲ್ಮ್ ಅನ್ಇನ್ಸ್ಟಾಲ್. ಓಕೆ, ಇದನ್ನು ರಿವಿಷನ್ 3. ಓಕೆ, ಹೆಲ್ಮ್ ಕಮಾಂಡ್ ಬಂದುಬಿಟ್ಟು, ಓಕೆ, ಇಲ್ಲಿ ಬಂದು ಅನ್ಇನ್ಸ್ಟಾಲ್. ಓಕೆ, ಅನ್ಇನ್ಸ್ಟಾಲ್ಡ್. ಸೊ ಹೆಲ್ಮ್ ಲಿಸ್ಟ್. ಓಕೆ, ನನ್ನ ಹತ್ರ ಯಾವುದೇ ರೀತಿ ಚಾರ್ಟ್ಸು ಏನೂ ಕೂಡ ಇಲ್ಲ. ಆಯಿತಾ, ಇವಾಗ ನಾವೇನು ಮಾಡೋಣ ಅಂದರೆ ಗಿಟ್ ಕ್ಲೋನ್ ಅಂತ ಮಾಡಿಕೊಂಡು, ಸೊ ಇದು ನನ್ನ ಅಪ್ಲಿಕೇಶನ್. ಆಯಿತಾ, ಅಂದರೆ ಇಲ್ಲಿದೆ. ಸೊ ವಿಲ್ ಗೋ ಹಿಯರ್, ಕಾಪಿ, ಗೋ ಹಿಯರ್. ಫಸ್ಟ್ ಕ್ಲೋನ್ ಮಾಡ್ಕೊಂಡಿದ್ದೀನಿ, ಎಲ್ಲ ಇದರಲ್ಲೇ ಇದ್ದಾನೆ. ಆಯಿತಾ, ಸೊ ಇದರಲ್ಲಿ ಹೋಗೋಣ. ಸೊ ಇದು ನನ್ನ ಅಪ್ಲಿಕೇಶನ್. ಸೊ CD ನಾವು ಇಲ್ಲಿ ನಾವೇನು ಬೇಕು, ಫಸ್ಟ್ ಡಾಕರ್ ಬೇಕು ನನಗೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಡಾಕರ್ ಅಂತ ಹಾಕಿದಾಗ ಇದು. ಸೊ APT ಇನ್ಸ್ಟಾಲ್ ಡಾಕರ್. ಸೊ ನನಗೇನು ಬೇಕು ಅಂದರೆ ಫಸ್ಟು APT ಅಪ್ಡೇಟ್ ಅಂತ ಮಾಡೋಣ. ಓಕೆ, ಇನ್ಸ್ಟಾಲೇಷನ್ ಆಗಲಿ. ಓಕೆ, ಇನ್ಸ್ಟಾಲೇಷನ್ ಓಕೆ ಆಯಿತು. ಆಮೇಲೆ ಇದೇ APT ಇನ್ಸ್ಟಾಲ್ docker.io ಇದೆಲ್ಲ, ಅದನ್ನು ಇನ್ಸ್ಟಾಲೇಷನ್ ಮಾಡ್ತಾಯಿದ್ದೀನಿ. ಸೊ ಮಾಡಿದ್ದಾದಮೇಲೆ ಓಕೆ, ಮಾಡಿದ್ದಾಯ್ತಲ್ಲ. ಆಮೇಲೆ ನಾನೇನು ಮಾಡ್ತೀನಿ, ಡಾಕರ್ ಜಸ್ಟ್ ಡಾಕರ್ ಇದೆ. ಇವಾಗ ನಾನೇನು ಮಾಡ್ತೀನಿ, systemctl ಸ್ಟಾರ್ಟ್ ಡಾಕರ್ ಸಿಸ್ಟಮ್ ಸಾಕು. ಜಸ್ಟ್ ಸ್ಟೇಟಸ್ ನೋಡಿ,
ಇದನ್ನು ಇಲ್ವಾ ಅಂತ ಕರೆಕ್ಟಾಗಿ ಆ್ಯಕ್ಟಿವ್ ಇದೆ, ಲುಕಿಂಗ್ ಗುಡ್. ನಾವು ಆಮೇಲಿಂದ ನಾನು ಏನು ಮಾಡ್ತೀನಿ, ನನಗೆ ದಿಸ್ ಇಸ್ ಮೈ ಡಾಕರ್ ಫೈಲ್ ಅಲ್ಲ, ನಾನು ಹೇಗೆ ಮಾಡ್ತೀನಿ, ಡಾಕರ್ ಬಿಲ್ಡ್ -t ಡೆಮೋ ಅಂತ ಹಾಕ್ಬಿಟ್ಟು ಡಾಟ್ ಅಂತ ಕೊಡ್ತೀನಿ. ಒಂದು ವರ್ಕ್ ಆಗುತ್ತಾ ಇಲ್ವ ಅಂತ ಚೆಕ್ ಮಾಡೋಕ್ಕಷ್ಟೇ. ಸೊ ಲೆಟ್ಸ್ ಸಿ, ಇಮೇಜ್ ಬಿಲ್ಡ್ ಮಾಡ್ತಾ ಇದ್ದೀನಿ. ಈಗ ಕಾಪಿ ಆಯಿತು, ರಿಕ್ವೈರ್ಮೆಂಟ್ ಇನ್ಸ್ಟಾಲೇಷನ್ ಆಗ್ತಾಯಿದೆ, ರೂಟ್ ಆಯಿತು, ಓಕೆ, ರಿಕ್ವೈರ್ಮೆಂಟ್ಸ್ ಡೌನ್ಲೋಡ್ ಆಯಿತು, ಲೆಟ್ ಇಟ್ ಬಿ, ಇಟ್ಸ್ ಫೈನ್. ಇದೆಲ್ಲ ಮ್ಯಾನ್ಯುಯಲ್ ವೇ ಆಫ್ ಕ್ರಿಯೇಷನ್ ಆಯಿತಾ. ಸೊ ಯು ನೋ ನೀಡ್ ಟು ವರಿ. ಓಕೆ, ಆಗ್ತಾ ಇದೆ, ಲೆಟ್ ಮೀ ಪಾಸ್ ಇಟ್. ಓಕೆ, ಬೇಡ, ಆಯಿತು. ನಾವು ಈಗ ಡಾಕರ್ ಇಮೇಜಸ್ ಅಂತ ನೋಡಿದರೆ ದಿಸ್ ಇಸ್ ಯುವರ್ ಡಾಕರ್ ಡೆಮೋ ಲೇಟೆಸ್ಟ್ ಅನ್ನೋದು. ಈಗ ಡಾಕರ್ ರನ್ -it -d -ನೇಮ್ C1 ನಾ ಹೇಳ್ತೀನಿ ಇಲ್ಲಿ -p 8501 ಅಂದರೆ 8501 ಮೇಲೆ ಪೋರ್ಟ್ ಎಕ್ಸ್ಪೋಸ್ ಮಾಡ್ತಿರೋದಲ್ಲ, ಅದರಲ್ಲಿ ದಿಸ್ ಈಸ್ ಮೈ ಇಮೇಜ್ ID ಅಂತ. ಸೊ ಇಮೇಜ್ ID ಕ್ರಿಯೇಟ್ ಆಯಿತು. ಗೋ ಬ್ಯಾಕ್ ಇಲ್ಲಿಗೆ, ಇದನ್ನು 8501 ಅಂತ ಹಾಕೋಣ, 8501 ಅಂತ. ಸೊ ಇಲ್ಲ ನನ್ನ ಅಪ್ಲಿಕೇಶನ್ ಎಕ್ಸ್ಪೋಸ್ ಆಗ್ತಾ ಇಲ್ಲ. ಯಾಕೆ ಅಂದರೆ ಗೋ ಬ್ಯಾಕ್ ಟು ಮೈ ಸೆಕ್ಯೂರಿಟಿ ಗ್ರೂಪ್, ರಿಫ್ರೆಶ್ ಹಿಯರ್. ಇಲ್ಲಿ ಇನ್ಬೌಂಡ್ ರೂಲಲ್ಲಿ ನನ್ನ ಸೆಕ್ಯೂರಿಟಿ ಗ್ರೂಪ್ ಅನ್ನೋದು ನಾನು ಆ್ಯಡ್ ಮಾಡಿರಬೇಕು. ನಾನೇನು ಮಾಡ್ತೀನಿ ಇಲ್ಲಿ, ಐ ವಿಲ್ ಗೋ ಟು ಅ ಸೆಕ್ಯೂರಿಟಿ ID. ಈ ಡಿಫಾಲ್ಟಲ್ಲಿ ಎಡಿಟ್ ಇನ್ಬೌಂಡ್ ರೂಲ್ಸ್, ನಾನೊಂದು ರೇಂಜನ್ನು ಓಪನ್ ಮಾಡ್ತೀನಿ. ಅಂದರೆ 8000ಇಂದ 9099ವರೆಗೂ ಏನೇನು ಪೋರ್ಟ್ ಇದೆ ಎಲ್ಲನೂ ಓಪನ್ ಮಾಡಿಬಿಡಿದೆ. ಈ ಥರ ಮಾಡಬಾರ್ದು, ಜಸ್ಟ್ ಫಾರ್ ಅ ಡೆಮೋ ಪರ್ಪಸಿಗೋಸ್ಕರ ಮಾತ್ರ ನಾನು ಈ ಥರ ಮಾಡ್ತೀನಿ. ಅಂದರೆ ಯಾವ ಪೋರ್ಟ್ ಬೇಕಾದ್ರೆ ನಾನು ಯೂಸ್ ಮಾಡಬಹುದು ಅನ್ನೋ ಒಂದು ರೀಸನಿಗೋಸ್ಕರ ಅಷ್ಟೇ. ನಾರ್ಮಲಾಗಿ ಪ್ರೊಡಕ್ಷನ್ ಎನ್ವೈರ್ಮೆಂಟಲ್ಲಿ ಡಿಫ್ರೆಂಟ್ ಇರುತ್ತೆ, ಬಟ್ ಇಲ್ಲಿ ನಾನು ಜಸ್ಟ್ ಫಾರ್ ಎಕ್ಸ್ಪೋಸಿಂಗ್ ಪರ್ಪಸ್ ನಾನು ಈ ಥರ ಮಾಡಿದ್ದೀನಿ. ಸೊ ಈಗ 8501 ನೋಡಿ, ಈಗ ಸ್ಟ್ರೀಮ್ಲೈಟ್ ಅಪ್ಲಿಕೇಶನ್ ಓಪನ್ ಆಗ್ತಾ ಇದೆ. ಓಕೆ, ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಯಿತು. ದಿಸ್ ಈಸ್ ಹೌ ಇಟ್ ಲುಕ್ಸ್. ಇಲ್ಲಿ ಲೆಟ್ಸ್ ಎ ಮನೋಜ್, ಇಲ್ಲಿ ಕೆ ಅಂತ ಹಾಕ್ತೀನಿ. ಇಮೇಲ್ ಬಂದು itKannadigaru@gmail.com. ಸೊ ಪಾಸ್ವರ್ಡ್ 123456 123456 ಅಂತ ಹಾಕ್ತೀನಿ, ಮೇಲ್ ಅಂತ ಹಾಕ್ತೀನಿ, ಡೇಟ್ ಆಫ್ ಬರ್ತ್. ಸೊ ಲೆಟ್ಸ್ ಗೋ ಸಮ್ವೇರ್ ಹಿಯರ್. ಓಕೆ, ಈ ಥರ ಹಾಕೋಣ. ಜಸ್ಟ್ ಏನೋ ಒಂದು ಇಂಟ್ರೆಸ್ಟ್, ಲೆಟ್ಸ್ ಡೆವಾಪ್ಸ್ ಅಂತ ಹಾಕೋಣ, ಮಷಿನ್ ಲರ್ನಿಂಗ್ ಹಾಕೋಣ, ಪೈಥಾನ್, ಈ ಥರ ಏನೇನು ಬೇಕೋ ಅದೆಲ್ಲ ಅಪ್ಲೋಡ್ ಮಾಡಿ ಅಗ್ರಿ. ಇದು ಪ್ರೊಫೈಲ್ ಪಿಕ್ಚರ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯಿತು. ದಿಸ್ ಇಸ್ ಒಂದು ಸಿಂಪಲ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ. ಸೊ ಇವಾಗ ನನ್ನ ಅಪ್ಲಿಕೇಶನ್ ಇಸ್ ಲುಕಿಂಗ್ ಗುಡ್. ನಾನೀಗ ಏನು ಮಾಡ್ತೀನಿ, ಒನ್ ಐ ಆಮ್ ಬಿಲ್ಡಿಂಗ್ ಅಲ್ಲ, ನಾನೀಗ ಡಾಕರಿಗೆ ಬಿಲ್ಡ್ ಮಾಡಬೇಕು. ಸೊ ವಾಟ್ ಐಲ್ ಡು, ಐದರ್ ಯು ಕ್ಯಾನ್ ಟ್ಯಾಗ್ ಆರ್ ಬಿಲ್ಡ್ ಮಾಡುವಾಗಲೇ ನಾನು ಹೇಗೆ ಬಿಲ್ಡ್ ಮಾಡ್ತೀನಿ ಅಂದರೆ ಟ್ಯಾಗ್ ಮಾಡಿ ಬಿಲ್ಡ್ ಮಾಡ್ತೀನಿ. ಡಾಕರ್ ಬಿಲ್ಡ್ -t, ಓಕೆ, ಡಾಕರ್ ಬಿಲ್ಡ್ -t. ಲೆಟ್ಸೆ ನಾನು ಹೇಳ್ತೀನಿ ಅಂದರೆ ಇದನ್ನು ನನ್ನ ರೆಪೋ ಅಲ್ವಾ, ಸೊ ಇದು ನನ್ನ ರೆಪೋ. ಇಲ್ಲಿ IT ಕನ್ನಡಿಗರು, ಓಕೆ, IT ಕನ್ನಡಿಗರು ಹೆಲ್ಮ್ ಡೆಮೋ ಅಂತ ಹಾಕಿ ಡಾಟ್ ಅಂತ ಕೊಡ್ತೀನಿ. ಅಂದರೆ ಐ ಆಮ್ ಜಸ್ಟ್ ಟ್ಯಾಗಿಂಗ್ ಡೈರೆಕ್ಟಾಗಿ, ಆಯಿತಾ. ಇವಾಗ ನೋಡಿ, ಡಾಕರ್ ಇಮೇಜಸ್, ದಿಸ್ ಇಸ್ ಯುವರ್ ಟ್ಯಾಗ್, ಆಯಿತಾ. ಇಲ್ಲಿ ಲೇಟೆಸ್ಟ್ ಅಂತಿದೆಯಲ್ಲ, ಲೇಟೆಸ್ಟ್ ಇರಬಾರ್ದು, ಬೆಟರ್ ಆಲ್ವೇಸ್ ಇಲ್ಲಿ :1 ಅಂತ ಕೊಡ್ತಾ ಇದ್ದೀನಿ, ಆಯಿತಾ. ಸೊ ವಿತ್ ಟ್ಯಾಗ್ ನಾನು ಕೊಡ್ತಿದ್ದೀನಿ. ಸೊ ವಾಟ್ ಐಲ್ ಡು, ಡಾಕರ್ ಇಮೇಜಸ್, ಇದರಲ್ಲಿ ನನಗೆ ಐ ವಾಂಟ್ ದಿಸ್ ಇಮೇಜ್, ಆಯಿತಾ. ಇದನ್ನು ನಾನು ಡಾಕರ್ ಹಬ್ಬಿಗೆ ಪುಷ್ ಮಾಡ್ತೀನಿ. ಡಾಕರ್ ಹಬ್ಬಿಗೆ ಪುಷ್ ಮಾಡಬೇಕಂದ್ರೆ ಡಾಕರ್ ಲಾಗಿನ್ ಇರಬೇಕು ಫಸ್ಟು. ಈಗ ಲೆಟ್ಸೆ ನಾನು ಡೈರೆಕ್ಟಾಗಿ ಡಾಕರ್ ಪುಷ್ ಅಂತ ಮಾಡಿ, ಇಫ್ ಐ ಸೇ ದಿಸ್ :1 ಅಂತ ಕೊಟ್ಟರೆ ಪುಷ್ ಆಗಲ್ಲ, ಯಾಕೆಂದರೆ ಆಕ್ಸೆಸ್ ಡಿನೈಡ್ ಬರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಡಾಕರ್ ಲಾಗಿನ್ ಮಾಡಬೇಕು. -u, ಯೂಸರ್ ನೇಮ್ ಏನು ಅಂತಂದರೆ ಇದು ನನ್ನ ಯೂಸರ್ ನೇಮ್. ಆಮೇಲೆ ಪಾಸ್ವರ್ಡ್ ಕೇಳುತ್ತೆ, ನಿಮ್ಮ ಪಾಸ್ವರ್ಡ್ನ ನೀವು ಈ ಥರ ಎಂಟರ್ ಮಾಡಬೇಕು. ಸೊ ಇದು ಆದಮೇಲೆ ದೆನ್ ನೀವು ಸೇಮ್ ಕಮಾಂಡ್ ಪುಷ್ ಮಾಡಿ. ಇವಾಗ ಪುಷ್ ಆಗುತ್ತೆ, ಓಕೆ. ಸೊ ನಾನೇನು ಮಾಡ್ತೀನಿ ಈಗ, ಸೊ ದಿಸ್ ಈಸ್ ಮೈ ಡಾಕರ್ ಹಬ್ ರೆಪಾಸಿಟ್ರಿಗೆ ಹೋಗ್ತೀನಿ. ಇಲ್ಲಿ ಪುಷ್ ಆಯಿತು, ರಿಫ್ರೆಶ್ ಮಾಡಿ. ಕೆಲವೊಮ್ಮೆ ಸ್ಲೋ ಆಗುತ್ತೆ, ಓಕೆನಾ. ನೋಡಿ, ಹೆಲ್ಮ್ ಡೆಮೋ ಲೆಸ್ ದೆನ್ ಅ ಮಿನಿಟ್ ಆಗೋ, ಇದು ನನ್ನ ಅಪ್ಲಿಕೇಶನ್. ಸೊ ಈಗ ನಾನೇನು ಮಾಡ್ತೀನಿ ಅಂತಂದರೆ, ಇಲ್ಲಿ ನನ್ನ ಹತ್ರ ಕಸ್ಟಮ್ ಇಮೇಜ್ ಇದೆ
ಓಕೆನಾ. ಈ ಕಸ್ಟಮ್ ಇಮೇಜ್ನ ನಾನು ಹೆಲ್ಮ್ ಮಾಡಬೇಕು. ಓಕೆ, ಹೆಲ್ಮ್ ಹೇಗೆ ಮಾಡೋದು? ಹೆಲ್ಮ್ ಅಂದರೆ ಬೇಸಿಕಲಿ ಇವಾಗ ನಾನು ಡಾಕರೈಸ್ ಮಾಡಿದ್ದಾಯಿತು. ಅದೇ ನೀವು ಲೈಕ್ CI/CD ಮಾಡಿದರೆ ಸೇಮ್ ವೇ, ಬಟ್ ನಾನೀಗ ಮ್ಯಾನ್ಯಲಾಗಿ ಮಾಡಿ ತೋರಿಸಿದ್ರೆ ನೀವು CI/CD ಇದರಲ್ಲಿ ಮಾಡಬೇಕಿತ್ತು, ರೈಟ್? ಸೊ ಹಾಗೆಯೇ ಇವಾಗ ನಾನು ಏನು ಮಾಡ್ತೀನಿ, ಇದನ್ನು ಹೆಲ್ಮ್ ಮಾಡೋದು ಹೇಗೆ? ಓಕೆ, ಲೆಟ್ಸ್ ಸಿ. ಸೊ ಈಗ ನೋಡಿ, ಲೆಟ್ಸ್ ಗೋ ಹಿಯರ್. ಓಕೆ, ನನಗೆ ಒಂದು ಹೆಲ್ಮ್ ಅಪ್ಲಿಕೇಶನ್ ಬೇಕು, ಅಂದರೆ ಹೆಲ್ಮ್ ಚಾರ್ಟ್ ಒಂದು ಬೇಕು. ನಾನು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ತೀನಿ ಅಂದರೆ, ಓಕೆ, ಹೆಲ್ಮ್ ಕ್ರಿಯೇಟ್. ಓಕೆ, ನನಗೇನು, ನನ್ನ ಅಪ್ಲಿಕೇಶನ್ ನೇಮ್ ಏನು? ಪೈಥಾನ್ ಅಪ್ಲಿಕೇಶನ್ ಏನು ನಾನು ಹಾಕ್ತೀನಿ ಇಲ್ಲಿ IT ಕನ್ನಡಿಗರು ಡೆಮೋ, ರಿಜಿಸ್ಟರ್ ಡೆಮೋ ಅಂತ ಹಾಕ್ತೀನಿ. ಓಕೆ, ರಿಜಿಸ್ಟರ್. ನಾನು ಈ ಹೆಸರಲ್ಲಿ, ಓಕೆ, ಈ ಹೆಸರಲ್ಲಿ ನಾನು ಕ್ರಿಯೇಟ್ ಮಾಡ್ತಾಯಿದ್ದೀನಿ ಡೆಮೋ ಅಂತ. ಸೊ ಕ್ರಿಯೇಟ್ ಆಯ್ತು ಇಲ್ಲಿ. ಸೊ ದಿಸ್ ಈಸ್ ಮೈ ಚಾರ್ಟ್. ಸೊ ಗೋ ಇನ್ಸೈಡ್ ದಟ್ IT ಕನ್ನಡಿಗರು ಡೆಮೋ ರಿಜಿಸ್ಟರ್. ಇಲ್ಲಿಗೆ ಹೋದರೆ ದಿಸ್ ಈಸ್ ಮೈ ಟೆಂಪ್ಲೇಟ್. ಇದರಲ್ಲಿ ನನಗೆ ಫಸ್ಟ್ ನೋಡಿ ಚಾರ್ಟ್. ನಾನೀಗ ಸದ್ಯಕ್ಕೆ ಏನು ಮಾಡ್ತೀನಿ ಅಂದರೆ, ಈ ಚಾರ್ಟಿಗೆ ಹೋಗಿ ನನಗೆ ಐ ಡೋಂಟ್ ವಾಂಟ್ ದಿಸ್ ಆ್ಯಪ್ ವರ್ಷನ್, ಸದ್ಯಕ್ಕೆ ಆ್ಯಪ್ ವರ್ಷನನ್ನು ಇದು ಮಾಡಿ, ಸೊ ದ್ಯಾಟ್ ನಾವು ಅಲ್ಲಿ ರಿಲೀಸ್ ಮಾಡಬೇಕಾದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಸೊ ಅದು ರೀಸನ್ಗೋಸ್ಕರ ಆ್ಯಪ್ ವರ್ಷನ್ನ ಲೈಕ್ ಇದು ಮಾಡಿದ್ದೀನಿ. ಅದಾದಮೇಲೆ ಮೇಯ್ನಾಗಿ ಈ values.yamlಗೆ ಹೋಗಬೇಕು. ಈ values.yamlಗೆ ಹೋದರೆ ರೀಪ್ಲಿಕ್ ಅಕೌಂಟ್ ಒಂದಿದೆ, ಇಮೇಜ್. ಇಲ್ಲಿ ರೆಪಾಸಿಟ್ರಿ ಬಂದು ಎಂಜಿನಿಕ್ಸ್ ಇದೆಯಲ್ಲ, ಎಂಜಿನಿಕ್ಸ್ ಬದಲಿಗೆ ನಾನೇನು ಮಾಡ್ತೀನಿ, ಓಕೆ, ಇದು ನನ್ನ ಇಮೇಜ್ ಅಲ್ವಾ, ಇದನ್ನು ಇಷ್ಟನ್ನ ಕಾಪಿ ಮಾಡ್ಕೊಳ್ತೀನಿ, ಆಯಿತಾ? ರೆಪಾಸಿಟ್ರಿ. ಈಗ ಟ್ಯಾಗ್ ಇದೆಲ್ಲ, ನಾನು ಇಲ್ಲಿ ಟ್ಯಾಗಲ್ಲಿ ಬಂದುಬಿಟ್ಟು 1 ಅಂತ ಕೊಡ್ತೀನಿ. ಓಕೆ, ಟ್ಯಾಗಲ್ಲಿ 1 ಕೊಟ್ಟಿದ್ದೀನಿ, ರೆಪಾಸಿಟ್ರಿಲಿ ಇದು ಕೊಟ್ಟಿದ್ದೀನಿ. ಅದಾದಮೇಲೆ ನನ್ನ ಕಂಟೈನರ್ ಪೋರ್ಟ್, ಇಲ್ಲಿ ಕ್ಲಸ್ಟರ್ IP ಇದೆಲ್ಲ, ನಾನು ಕ್ಲಸ್ಟರ್ IPನ ರಿಮೂವ್ ಮಾಡ್ತೀನಿ. ಕ್ಲಸ್ಟರ್ IP ಬದಲಿಗೆ ನೋಡ್ ಪೋರ್ಟ್ ಅಂತ ಹಾಕ್ತೀನಿ. ಪೋರ್ಟ್ ಇದೆಲ್ಲ, ಇಲ್ಲಿ ಪೋರ್ಟು ಯಾವತ್ತೇ ಆಗಲಿ ಆ ಪೋರ್ಟ್, ಸರ್ವಿಸ್ ಪೋರ್ಟ್ ಕೊಡ್ಬೇಕಾದ್ರೆ ನಮ್ಮ ಟಾರ್ಗೆಟ್ ಪೋರ್ಟ್ ಅಂತಿರುತ್ತಲ್ಲ, ಆ ಟಾರ್ಗೆಟ್ ಪೋರ್ಟ್ ಯಾವ್ದು ಕೊಡಬೇಕು ಗೊತ್ತಾ? ಇಲ್ಲಿ ಎಕ್ಸ್ಪೋಸಲ್ಲಿ ನಾನು ಏನು ಕೊಡ್ತೀನಲ್ಲ, ಈ ಎಕ್ಸ್ಪೋಸಲ್ಲಿ ಏನು ಕೊಡ್ತೀನಲ್ಲ, ಇದನ್ನೇ ಕೊಡಬೇಕು ನಾನು. 8501, ಇದು 8501 ಅಂತ ಹಾಕ್ತೀನಿ. ಸೊ ಎಸ್ಕೇಪ್. ಓಕೆ, ಸಾಕಷ್ಟಕ್ಕೆ ಸೇವ್ ಇಟ್. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಹೆಲ್ಮ್ ಆವಾಗಲೇ ಟೆಂಪ್ಲೇಟ್ನ ರೆಂಡರ್ ಮಾಡೋದ್ನಲ್ಲ, ಲೆಟ್ಸ್ ಎ ಟೆಂಪ್ಲೇಟ್. ಓಕೆ, 1 ಸೆಕೆಂಡ್, ಲೆಟ್ಸ್ ಗೋ ಬ್ಯಾಕ್ ಇಲ್ಲಿಗೆ. LS ಫಸ್ಟು ಟೆಂಪ್ಲೇಟ್ನ ರೆಂಡರ್ ಮಾಡೋಣ. ಟೆಂಪ್ಲೇಟ್ ಇಲ್ಲಿ ಹಲೋ ವರ್ಲ್ಡ್ ಅಲ್ಲ, ಇನ್ಸ್ಟೆಂಟ್ ನನಗೆ IT ಕನ್ನಡಿಗರು ಆ್ಯಪ್ದಲ್ವಾ ಇದು. ಸೊ ಇದನ್ನು ಮಾಡಿದಾಗ ಫಸ್ಟ್ ಇಮೇಜ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಇಲ್ಲಿಗೆ ಲೆಟ್ಸ್ ಕಮ್ ಬ್ಯಾಕ್ ಇಲ್ಲಿಗೆ. ಸೊ ನನಗೆ ಸರ್ವಿಸ್ ಅಕೌಂಟ್ ನಾನೇನು ಚೇಂಜ್ ಮಾಡಲ್ಲ, ಲೆಟ್ ಇಟ್ ಬಿ ಸೇಮ್ ವೇ. ಇಲ್ಲಿ ಪೋರ್ಟು ಮತ್ತು ಟಾರ್ಗೆಟ್ ಪೋರ್ಟ್ ಇದನ್ನು ನಾನು ಚೇಂಜ್ ಮಾಡಬೇಕು. ಓಕೆ, ಲೆಟ್ ಇಟ್ ಬಿ ಹಾಗೆ. ಇಲ್ಲಿ ಡಿಪ್ಲಾಯ್ಮೆಂಟಲ್ಲಿ ನನಗೆ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಇಮೇಜ್ ನೇಮ್. ಸೊ ಇಮೇಜ್ ನೇಮಲ್ಲಿ ಡಾಕರ್ ಪುಲ್ ಇದೇನಿದೆ ಇದು ಬರ್ತಾ ಇದೆ. ಓಕೆ, ದಿಸ್ ಈಸ್ ಫೈನ್. ಓಕೆ, ಹಿಂಗೆ ಬಂದಿದೆ ಅಲ್ವಾ, ಲೆಟ್ ಇಟ್ ಬಿ. ಜಸ್ಟ್ ಹೆಲ್ಮ್ ಲಿಂಕ್ ಮಾಡೋಣ. ಓಕೆ, ವರ್ಕ್ ಆಗುತ್ತಾ ನೋಡೋಣ. ಓಕೆ, ಚಾರ್ಟ್ ಈಸ್ ಲಿಂಟೆಡ್ ಪ್ರಾಪರ್ಲಿ. ಇವಾಗ 1 ಸೆಕೆಂಡ್, ನನಗೆ ಐ ಹ್ಯಾವ್ ಡೌಟ್ ಇನ್ ದಿಸ್ ಟೆಂಪ್ಲೇಟ್. 1 ಸೆಕೆಂಡ್ ನೋಡಿ, ನಾನು ಏನು ಮಾಡ್ತೀನಿ ಅಂದರೆ, ಆವಾಗಲೇ ಈ ಹಲೋ ವರ್ಲ್ಡ್ನ ಲಿಂಕ್ ಮಾಡೋದನ್ನೆಲ್ಲ ಐ ಜಸ್ಟ್ ವಾಂಟೆಡ್ ಟು ಕಂಪೇರ್ ನಾನು ಏನು ಮಿಸ್ಟೇಕ್ ಮಾಡಿದೆ ಅಂತ. ಐ ಆಮ್ ನಾಟ್ ಶ್ಯೂರ್. ಹೆಲ್ಮ್ ಟೆಂಪ್ಲೇಟ್ ಇದೆಯಲ್ಲ, ಹೆಲ್ಮ್ ಟೆಂಪ್ಲೇಟ್. ಓಕೆ, ಇಲ್ಲಿ ಹಲೋ ವರ್ಲ್ಡ್ನ ನಾನು ಲಿಂಕ್ ಮಾಡ್ತೀನಿ. ಹಲೋ ವರ್ಲ್ಡ್ನ ಲಿಂಕ್ ಮಾಡಿದ್ರೆ ನಾನು ಏನು ಚೆಕ್ ಮಾಡ್ತಾಯಿದ್ದೀನಿ ಗೊತ್ತಾ? ಓಕೆ, ಸರ್ವಿಸ್ ಅಕೌಂಟ್ ಈಸ್ ಫೈನ್. ನೋಡಿ ಇಲ್ಲಿ ದಿಸ್ ಈಸ್ ಫೈನ್, ಕ್ಲಸ್ಟರ್ IP ಇದು ಓಕೆ, ಇದು ಕರೆಕ್ಟಾಗಿ ಮ್ಯಾಪ್ ಆಗ್ತಾಯಿದೆ. ಡಿಪ್ಲಾಯ್ಮೆಂಟಲ್ಲಿ ಈ ಇಮೇಜ್ ನೇಮ್ ಇದೆಯಲ್ಲ, ಇಮೇಜ್ ನೇಮ್ ಅನ್ನೋದು ಈ ಥರ ಬರ್ತಿದೆಯಾ? ಬಟ್ ವಿಲ್ ದಿಸ್ ವರ್ಕ್? ಓಕೆ ಬಿಡಿ, ನಾವು ಫಸ್ಟ್ ಡಿಪ್ಲಾಯ್ ಮಾಡಿಬಿಟ್ಟು ನೋಡೋಣ. ಸೊ LS ಇವಾಗ ಹೆಲ್ಪ್ ಇನ್ಸ್ಟಾಲ್, ಇದನ್ನು ಇನ್ಸ್ಟಾಲ್ ಅಂದರೆ ಲೈಕ್ ನನ್ನ ರಿಲೀಸ್ ನೇಮ್, ಇದನ್ನು
ನಾನು ಹೇಳ್ತಾ ಇದ್ದೀನಿ ಸೇಮ್ ನೇಮಲ್ಲಿ ಐಫೋನ್ ರಿಲೀಸ್ ಅಂತ ಹಾಕ್ತೀನಿ. ಓಕೆನಾ, ರಿಲೀಸ್ ಡೆಮೋ. ಸೊ ಡಿಪ್ಲಾಯ್ಡ್ ಆಯಿತು. kubectl ಗೆಟ್ ಪಾರ್ಟ್ಸ್. ಓಕೆ, ಇನ್ವ್ಯಾಲಿಡ್ ಇಮೇಜ್ ನೇಮ್ ಅಂತ ಬಂತು. ಯಾಕೆ ಗೊತ್ತಾ? ಸೊ kubectl ಡಿಸ್ಕ್ರೈಬ್ ಪಾಡ್, ಇದನ್ನು ಪಾಡ್ನ ಡಿಸ್ಕ್ರೈಬ್ ಮಾಡಿದರೆ ನೋಡಿ, ಡಾಕರ್ ಪುಲ್ ಕುಡ್ ನಾಟ್ ಫ್ರೇಸ್. ಓಕೆ, ಈ ಇನ್ವ್ಯಾಲಿಡ್ ಫಾರ್ಮೆಟ್. ನಾನೇನು ಮಾಡ್ತೀನಿ ಈಗ, cd ಕನ್ನಡಿಗರಿಗೆ ಹೋಗ್ತೀನಿ, ls vi values.yaml. ಇಲ್ಲಿ ಕೋಟಲ್ಲಿತ್ತಲ್ಲ, ರಿಮೂವ್ ಮಾಡ್ತೀನಿ ಅದನ್ನು. ಈ ಟ್ಯಾಗ್ ಇತ್ತಲ್ಲ, ಈ ಟ್ಯಾಗ್ನ ಹೋಗ್ಬಿಟ್ಟು 1 ಅಂತ ಹಾಕ್ತೀನಿ. ಸೇವ್ ಇಟ್. ಆ್ಯಂಡ್ ಅದೇ ರೀತಿ ls ಹೋಗ್ತೀನಿ, cd ಟೆಂಪ್ಲೇಟ್ಸ್ ಹೋಗ್ತೀನಿ. ಇಲ್ಲಿ ಡಿಪ್ಲಾಯ್ಮೆಂಟ್ ಇದೆಲ್ಲ, ಲೆಟ್ ಸಿ ದ ಡಿಪ್ಲಾಯ್ಮೆಂಟ್ ಏನಿದೆ ಅಂತ. ಸೊ ಇಲ್ಲಿ ಡಿಪ್ಲಾಯ್ಮೆಂಟ್, ಇಲ್ಲಿ ಇಮೇಜ್ ವ್ಯಾಲ್ಯೂಸ್ ರೆಪಾಸಿಟ್ರಿ, ಇಮೇಜ್ ಸ್ಟಾಕ್, ಆ್ಯಪ್ ವರ್ಷನ್. ಸೊ ನನಗಿಲ್ಲಿ ಈ ಆ್ಯಪ್ ವರ್ಷನ್ ನಾನು ಕಮೆಂಟ್ ಔಟ್ ಮಾಡಿದ್ದೀನಲ್ಲ, ಸೊ ಐ ಡೋಂಟ್ ವಾಂಟ್ ದಟ್ ಚಾರ್ಟ್. ಇದು ಡಿಫಾಲ್ಟ್ ಏನಿದೆ, ಡಿಫಾಲ್ಟ್ ಇದೆ, ವ್ಯಾಲ್ಯೂಸ್ ಡಾಟ್ ಟ್ಯಾಗ್ ಇದೆಲ್ಲ, ಇದನ್ನು ರಿಮೂವ್ ಮಾಡ್ತೀನಿ ನಾನು. ಸೊ ರಿಮೂವ್ ಮಾಡ್ತೀನಿ. ಆ್ಯಂಡ್ ಐ ಡೋಂಟ್ ವಾಂಟ್ ದಿಸ್ ಲೈವ್ಲಿನೆಸ್ ಪ್ರೋಬ್, ರೆಡಿನೆಸ್ ಪ್ರೋಬ್ ಎಲ್ಲ, ಬಟ್ ಲೆಟ್ ಇಟ್ ಬಿ, ನೋಡೋಣ. ಓಕೆ, ಸೊ ಪ್ರೋಬ್ನ ಅವಶ್ಯಕತೆ ಇಲ್ಲ, ಫೈನ್, ಅದೊಂದಿರಲಿ. ಆ್ಯಂಡ್ ಐ ಆಲ್ಸೋ ಸರ್ವಿಸ್ ಇರಲಿ, ಫೈನ್, ನೋಡೋಣ. ಸರ್ವಿಸ್ ಇಶ್ಯೂ ಬಂದಾಗ ಸರ್ವಿಸ್ ನೋಡೋಣ. ಲೆಟ್ಸ್ ಗೋ ವಿತ್ values.yaml ಮತ್ತೊಮ್ಮೆ. ಓಕೆ, 1 ಸೆಕೆಂಡ್, ಅದೇ ಇದಕ್ಕೆ ಹೋದರೆ. ಓಕೆ, ಫಸ್ಟ್ 1 by 1 ಸಾಲ್ವ್ ಮಾಡ್ಕೊಳ್ತಾ ಬರೋಣ ಏನೇನಾಗುತ್ತೆ ಅಂತ. ಗೋ ಬ್ಯಾಕ್. ಇವಾಗ ಲೆಟ್ಸ್ ಅಪ್ಗ್ರೇಡ್. ಸೊ ಅಪ್ಗ್ರೇಡ್ ಯಾವ ರೀತಿ, ದಿಸ್ ಈಸ್ ಹೌ ವಿ ಅಪ್ಗ್ರೇಡೆಡ್ ಅಲ್ಲ. ಸೊ ಫಸ್ಟ್ ಥಿಂಗ್ ಈಗ ಹೆಲ್ಮ್ ಲಿಸ್ಟ್, ದಿಸ್ ಇಸ್ ಮೈ ಡೆಮೋ. ಇವಾಗ ಹೆಲ್ಮ್ ಅಪ್ಗ್ರೇಡ್ ಇದನ್ನು, ಓಕೆ, ಇದನ್ನು ಇದರ ಜೊತೆ ಅಪ್ಗ್ರೇಡ್ ಮಾಡ್ತೇನೆ. ಎಸ್, ಅಪ್ಗ್ರೇಡೆಡ್. ನಾವು kubectl ಗೆಟ್ ಪಾರ್ಟ್ಸ್ ಅಂತ ಕೊಟ್ಟರೆ ಇಮೇಜ್ ಪುಲ್ ಆಯಿತಾ? ಪುಲ್ ಆಗಲಿಲ್ಲ, ಒಂದು ನಿಮಿಷ. ಹೆಲ್ಮ್ ಲಿಸ್ಟ್, ಓಕೆ, ಆ್ಯಪ್ ವರ್ಷನ್, ಓಕೆ, ಸಮ್ವೇರ್ ನಾನು ಇನ್ನೊಂದು ಚೇಂಜ್ ಮಾಡಬೇಕಿಲ್ಲಿ. ನಾವು ನೋಡಿ, ವಾಟ್ ಐ ವಾಂಟೆಡ್ ಟು ಡೂ ಅಂದರೆ ಸ್ವಲ್ಪ ಚೇಂಜಸ್ಗಳು ಮಾಡ್ತಾಯಿದ್ದೀನಿ. ಐ ವಿಲ್ ಶೋ ಯು ವಾಟ್ ಆ್ಯಂಡ್ ಆಲ್ ಐ ವಿಲ್ ಚೇಂಜ್. ಇದೇ values.yamlಗೆ ಹೋಗ್ತಾ ಇದ್ದೀನಿ. ಸೊ ಈ ಟ್ಯಾಗ್ಸ್ ಏನಿತ್ತಲ್ಲ, ಆ ಟ್ಯಾಗ್ಸ್ ನಾನು ಹಾಗೆ ಇಡ್ತೀನಿ. ಇಲ್ಲಿ ಇದೇನು ನೇಮ್ ಇದೆಲ್ಲ, ಕಾಲನ್ 1 ಅಂತ ಹಾಕ್ತೀನಿ, ಎಸ್ಕೇಪ್. ಡೈರೆಕ್ಟಾಗಿ ನಾನು ಇಲ್ಲಿಂದನೇ ತೊಗೊಳ್ತಾ ಇದ್ದೀನಿ. ಸೇವ್ ಇಟ್. ಅದಾದಮೇಲೆ ಐ ವಿಲ್ ಗೋ ಟು ಅ ಚಾರ್ಟ್ಸ್. ಓಕೆ, ನಾಟ್ ಚಾರ್ಟ್ಸ್, ಟೆಂಪ್ಲೇಟ್ಸಿಗೆ ಹೋಗೋಣ. ಟೆಂಪ್ಲೇಟ್ಸಿಗೆ ಹೋಗ್ಬಿಟ್ಟು ಇಲ್ಲಿ ಈ ಡಿಪ್ಲಾಯ್ಮೆಂಟ್ ಇದೆಯಲ್ಲ, ಈ ಡಿಪ್ಲಾಯ್ಮೆಂಟಲ್ಲಿ ಫಸ್ಟ್ ಥಿಂಗ್, ಓಕೆ, ಈ ಇಮೇಜ್ ಇದೆಯಲ್ಲ, ವಾಟ್ ಆ್ಯಂಡ್ ಆಲ್ ಇಟ್ಸ್ ದೇರ್, ಲೈಕ್ 1 ಸೆಕೆಂಡ್, ಇಮೇಜ್ ಇದೆಯಲ್ಲ, ಈ ವ್ಯಾಲ್ಯೂ ಟ್ಯಾಗ್ನ ಕೂಡ ನಾನು ರಿಮೂವ್ ಮಾಡ್ತೀನಿ. ಐ ಡೋಂಟ್, ಜಸ್ಟ್ ಅ ರೆಪಾಸಿಟ್ರಿ ಇಮೇಜ್ ನೇಮಿಂದ ಡೈರೆಕ್ಟಾಗಿ ಬಂದರೆ ಸಾಕು. ಆಮೇಲೆ ಪ್ರೋಬ್ಸ್ ಇದೆ, ಕಂಟೈನರ್ ಪೋರ್ಟ್ ಇದೆ. ಇಲ್ಲಿ ಕಂಟೈನರ್ ಪೋರ್ಟ್ನ ಆ ವ್ಯಾಲ್ಯೂಸ್ ಸರ್ವಿಸ್ ಪೋರ್ಟಿಂದ ಬರಬೇಕಿತ್ತು, ಬಟ್ ಇಟ್ಸ್ ಫೈನ್, ನಾನು ಅಲ್ಲಿಂದ ಇದು ರನ್ ಆಗ್ತಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಗೊತ್ತಾ, ಈ ಕಂಟೈನರ್ ಪೋರ್ಟ್ನ 8501 ಅಂತ ಡೈರೆಕ್ಟಾಗಿ ಇಲ್ಲಿಂದ ಹಾಕ್ತೀನಿ. ಆಮೇಲೆ ಈ ಪ್ರೋಬ್ಗಳನ್ನ ಡಿಲೀಟ್ ಮಾಡೋಣ. ಸೊ ನಾನು ಏನು ಮಾಡ್ತೀನಿ, ಇದನ್ನು ಪ್ರೋಟೋಕಾಲ್, ಓಕೆ, 1 ಸೆಕೆಂಡ್, ಇಲ್ಲಿ ಓಕೆ, ಸೊ ಇದನ್ನು ವಿಜುವಲ್ ಮೋಡಿಗೆ ಹೋಗೋಣ. ಓಕೆ, ಇಷ್ಟು ಇನ್ಕ್ಲೂಡಿಂಗ್ ವ್ಯಾಲ್ಯೂಮ್ ಮೌಂಟ್ಸ್ ಐ ವಿಲ್ ಡಿಲೀಟ್. ಓಕೆ, ಎಸ್ಕೇಪ್, ಸೇವ್ ಇಟ್. ಇವಾಗ ಲೆಟ್ಸ್ ಗೋ ಬ್ಯಾಕ್, ಲೆಟ್ ಮಿ ಸಿ ಇವಾಗ ವರ್ಕ್ ಆಗುತ್ತಾ ಇಲ್ವಾ ಅಂತ. ಗೋ ಬ್ಯಾಕ್ ಇಲ್ಲಿಗೆ. ನಾವು ಆಗಲೇ ಏನಿತ್ತಲ್ಲ, ಸೇಮ್ ಥಿಂಗ್ ಅಪ್ಗ್ರೇಡ್ ಮಾಡೋಣ ಈಗ. ಓಕೆ, ಅಪ್ಗ್ರೇಡ್ ಆಯಿತು. ಹೆಲ್ಮ್ ಲಿಸ್ಟ್ ನೋಡೋಣ.
ಸೊ ಅಪ್ಗ್ರೇಡೆಡ್. ನಾವು kubectl get paths, ಓಕೆ, ಇನ್ವ್ಯಾಲಿಡ್ ಇಮೇಜ್ ಟ್ಯಾಗ್ ಬರ್ತದೆ. ಸ್ಟಿಲ್ ಇದು ಫೆಚ್ ಮಾಡ್ತಾ ಇಲ್ಲ. ಯಾಕೆ ಫೆಚ್ ಮಾಡ್ತಾ ಇಲ್ಲ? kubectl describe pod, ನೋಡೋಣ ಏನು ಇಶ್ಯೂ ಅಂತ. ಇಮೇಜ್ ಟ್ಯಾಗು ಇನ್ವ್ಯಾಲಿಡ್ ಅಂತ ಹೇಳ್ತಾ ಇದೆ. ನಾರ್ಮಲಾಗಿ ಇದು ಪುಲ್ ಮಾಡಿದ್ರೆ ಬರ್ತಾ ಇದೆ ಅಲ್ಲ, ಫೇಲ್ ಟು ಅಪ್ಲೈ ದ ಡಿಫಾಲ್ಟ್ ಇಮೇಜ್ ಟ್ಯಾಗ್, ಇನ್ವ್ಯಾಲಿಡ್ ರೆಫರೆನ್ಸ್ ಫಾರ್ಮೆಟ್ಟು ಕರೆಕ್ಟಾಗಿ ಫ್ರೇಸ್ ಆಗ್ತಾ ಇಲ್ಲ ಅಲ್ವಾ? ಸೊ ವಾಟ್ ಐ ವಿಲ್ ಡೂ, ಓಕೆ, ಸೊ ಆಫ್ಟರ್ ಲೈಕ್ ಒಂದು ಸ್ವಲ್ಪ ಟೈಮ್ ತೊಗೊಂಡು ಇನ್ವೆಸ್ಟಿಗೇಷನ್ ಮಾಡಿದರೆ ಇದೇ ಚಾರ್ಟ್ ಫೈಲಲ್ಲಿ ಏನು ಗೊತ್ತಾ ಪ್ರಾಬ್ಲಮ್ ನಾನು ಮಾಡಿದ್ದು. ಸೊ ನಾನು ಕಾಪಿ ಪೇಸ್ಟ್ ಮಾಡುವಾಗ ಈ ವ್ಯಾಲ್ಯೂಸ್ ಡಾಟ್ ಎಮ್ ಎಲ್ ಇದೆ ಅಲ್ಲ, ಈ ವ್ಯಾಲ್ಯೂಸ್ ಡಾಟ್ ಎಮ್ ಎಲಲ್ಲಿ ಇಫ್ ಯು ಸಿ ವ್ಯಾಲ್ಯೂಸ್ ಡಾಟ್ ಎಮ್ ಎಲ್ಲಿಗೆ ಹೋಗಿ, ಇಲ್ಲಿ ನಾನೇನು ಮಿಸ್ಟೇಕ್ ಮಾಡಿದೆ ಅಂದರೆ ಇದನ್ನು ಡಾಕರ್ ಪುಲ್ ಅಂತಲೇ ಹಾಕಿದ್ದೀನಿ, ಅದಕ್ಕೆ ಅದು ಬರ್ತಾ ಇಲ್ಲ. ಸೊ ಇದನ್ನು ಇಷ್ಟು ಥರ ಹಾಕಬೇಕು. ಸೇವ್ ಇಟ್. ಈಗ ನೋಡೋಣ, ಗೋ ಬ್ಯಾಕ್ ನೌ. ಈಗ ಲೆಟ್ಸ್ ಡಿಪ್ಲಾಯ್. ನಾನೇನಂತ ಹೇಳ್ತೀನಿ, ಹೆಲ್ಮ್ ಲಿಸ್ಟ್ ಅಂತ ಹೇಳ್ತೀನಿ. ಈಗ ಹೆಲ್ಮ್ ಇನ್ಸ್ಟಾಲ್ ಅಲ್ಲ, ಅಪ್ಗ್ರೇಡ್ ಈ ರಿಲೀಸ್ನ, ಓಕೆ, ಈ ಫೋಲ್ಡರ್ ಜೊತೆ ರಿಲೀಸ್ ಅಪ್ಗ್ರೇಡ್ ಮಾಡ್ತೀನಿ. ಓಕೆ, ಡಿಪ್ಲಾಯ್ ಆಯಿತು ಹೆಲ್ಮ್ ಲಿಸ್ಟ್. ಓಕೆ, ಡಿಪ್ಲಾಯ್ಡ್ ಇಟ್. ನಾವು kubectl get paths. ಓಕೆ, ಈಗ ಕಂಟೈನರ್ ಕ್ರಿಯೇಷನ್ ಆಗ್ತಾ ಇದೆ. ಸೊ ಇದು ಹಳೆ ಇಮೇಜ್, ನಾನು ಜಸ್ಟ್ ಡಿಲೀಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ, ಸೊ ಹಾಗಾಗಿ ಇದು ಪ್ರಾಬ್ಲಮ್ ಆಯಿತು. ಬಟ್ ದಿಸ್ ಇಸ್ ಮೈ ಇಮೇಜ್, ಆ್ಯಕ್ಚುಲ್ ಇಮೇಜ್ ಇಸ್ ದಿಸ್. ಓಕೆ, ನೋಡಿ ಈಗ ಎಲ್ಲ ಕೂಡ ಲೈಕ್ ಸಾಲ್ವ್ ಆಯಿತು. ಸೊ ರನ್ನಿಂಗ್ ಇದೆ. ಈಗ kubectl ಡಿಸ್ಕ್ರೈಬ್ ಪಾಡ್, ಈ ಪಾಡ್ನ ಡಿಸ್ಕ್ರೈಬ್ ಮಾಡಿದರೆ ನಾನು ಪ್ರಾಬ್ಲಮ್ ಏನು ಮಾಡಿದ್ದು, ಆ ಕಾಪಿ ಪೇಸ್ಟ್ ಮಾಡಬೇಕಾದ್ರೆ ಡಾಕರ್ ಪುಲ್ ಅಂತಲೂ ಸೇರಿಸಿ ಹಾಕಿದ್ದೀನಿ. ಸೊ ಹಾಗಾಗಿ ಅದು ಬರಲಿಲ್ಲ. ನೋಡಿ ಈಗ ಕಂಟೈನರ್ ಅನ್ನೋದು ಕ್ರಿಯೇಷನ್ ಆಯಿತು. ಸರಿ, ಕಂಟೈನರ್ ಕ್ರಿಯೇಷನ್ ಆಯ್ತಲ್ಲ, ಹಾಗೆಯೇ kubectl get svc. ನೋಡಿ ದಿಸ್ ಇಸ್ ಮೈ svc. ಸೊ ನನ್ನ ಪೋರ್ಟ್ ಇದ್ರ ಮೇಲೆ ಲಾಂಚ್ ಆಗಿದೆ. ಈಗ 30,000 ಈ ಪೋರ್ಟ್ ಮೇಲೆ ತೊಗೊಂಡ್ರೆ ಗೋ ಬ್ಯಾಕ್ ನಾವು, ಇದೆ ಅಲ್ವಾ? ಸೊ ನಾನು ಪೋರ್ಟ್ ಚೇಂಜ್ ಮಾಡ್ತಾ ಇದ್ದೀನಿ. ನೋಡಿ ಫೈನಲಿ ಅವರ್ ಅಪ್ಲಿಕೇಶನ್ ಇಸ್ ವರ್ಕಿಂಗ್. ಅಂದರೆ ನಾನು ಕಸ್ಟಮ್ ಅಪ್ಲಿಕೇಶನ್ಸು ನಾನು ಏನೇನು ಮಾಡಿದೆ ಅಂತ ಜಸ್ಟ್ ಓವರ್ ಮಾಡೋದಾದರೆ, ಅಂದರೆ ಲೈಕ್ ರೀಕ್ಯಾಪ್ ಮಾಡೋದಾದರೆ, ಫಸ್ಟ್ ಥಿಂಗ್ ಇಸ್ ನಾನೇನು ಮಾಡಿದೆ, ಡಾಕರ್ ಒಂದು ಫೈಲ್ನ ತೊಗೊಂಡೆ, ನಾರ್ಮಲ್ ಫೈಲ್ನ. ಓಕೆ, ಈ ಥರ. ಓಕೆ, ಒಂದು ಸಿಂಪಲ್ ಅಪ್ಲಿಕೇಶನ್ನ ತೊಗೊಂಡಿದ್ದಾಯಿತು. ಈ ಸಿಂಪಲ್ ಅಪ್ಲಿಕೇಶನನ್ನು ಲೈಕ್ ಡಾಕರೈಸ್ ಮಾಡಿದೆ, ಈ ಥರ ಡಾಕರೈಸ್ ಮಾಡಿದ್ವಿ. ಹಾಗೆಯೇ ಇಲ್ಲಿಗೆ ಹೋದ್ಮೇಲೆ ಡಾಕರ್ ಫೈಲ್ ಬರೆದ್ವಿ, ಡಾಕರ್ ಕ್ರಿಯೇಷನ್ ಎಲ್ಲ ಮಾಡಿದ್ವಿ. ಇಲ್ಲಿ ಮೇನ್ ಇಂಪಾರ್ಟೆಂಟಾಗಿ CD ಗೋ ಟು ಅನ್ IT ಕನ್ನಡಿಗರ ಆ್ಯಪ್. ಓಕೆ, ಇಲ್ಲಿಗೆ ಹೋದ್ರೆ ಇಲ್ಲಿ ಈ ಚಾರ್ಟ್ ಡಾಟ್ YAML ಅಲ್ಲಿ ಫಸ್ಟ್ ಪಾಯಿಂಟ್ ಇಸ್ ಚಾರ್ಟ್ ಡಾಟ್ YAML. ಈ ಚಾರ್ಟ್ ಡಾಟ್ YAML ಅಲ್ಲಿ ಈ ಚಾರ್ಟ್ಸ್ ಡಾಟ್ ಓಕೆ ಇದರಲ್ಲಿ ಈ ಆ್ಯಪ್ ವರ್ಷನ್ನ ಕಮೆಂಟ್ ಮಾಡಿ, ಬಿಕಾಸ್ ಆಫ್ ಡೆಮೋ, ಸುಮ್ಮನೆ ಡೆಮೋ ಅಪ್ಲಿಕೇಶನ್ ಅಂತ ಅಷ್ಟೇನೇನಿಲ್ಲ. ಓಕೆ ಫೈನ್. ಅದಾದಮೇಲೆ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಈ ವ್ಯಾಲ್ಯೂಸ್ ಬಂದ್ವಿ, ಆಯಿತಾ? ಈ ವ್ಯಾಲ್ಯೂಸಲ್ಲಿ ನಾನೇನು ಮಾಡಿದೆ, ನಾನು ಡಾಕರ್ ಪುಲ್ ಅಂತ ಮಾಡಿದ್ದೆ. ನಾವು ಈ ಥರ ಜಸ್ಟ್ ಇಮೇಜ್ ನೇಮ್ ಹಾಕಿದರೆ ಸಾಕು. ಆ್ಯಕ್ಚುಲಿ ಟ್ಯಾಗ್ ಏನಿದೆಲ್ಲ, ಈ ಟ್ಯಾಗ್ನ ಇಲ್ಲೂ ಹಾಕಿದ್ರು ಕೂಡ ವರ್ಕ್ ಆಗುತ್ತೆ. ಅರ್ಲಿಯರ್ ನಾನೇನು ಮಿಸ್ಟೇಕ್ ಮಾಡಿದ್ರೆ ಡಾಕರ್ ಪುಲ್ ಅಂತ ಹಾಕಿಬಿಟ್ಟು ಈ ಟ್ಯಾಗ್ನ ಚೇಂಜ್ ಮಾಡಿ ಬೇರೆ ಎಲ್ಲ ಚೇಂಜ್ ಮಾಡ್ತಿದ್ದೆ. ಸೊ ಆ ರೀಸನ್ಗೋಸ್ಕರ. ಸೊ ಇದು ಮೇನ್ ಇಮೇಜ್. ಇದು ಆದಮೇಲೆ ವಾಟ್ ಐ ಡಿಡ್ ಅಂತಂದರೆ ಇಲ್ಲಿ ವ್ಯಾಲ್ಯೂಸ್ ಡಾಟ್ YAML ಅಲ್ಲಿ ನಾನೇನು ಚೇಂಜ್ ಮಾಡಿದೆ, ಪೋರ್ಟ್ನ 80ಗೆ ಇಟ್ಬಿಟ್ಟು ಆ್ಯಕ್ಚುಲ್ ಸರ್ವಿಸ್ ಪೋರ್ಟ್ನ ಇಲ್ಲೇ ಇಟ್ಟು ನೋಡ್ ಪೋರ್ಟ್ ಅಂತ ಚೇಂಜ್ ಮಾಡಿದೆ. ನೋಡ್ ಪೋರ್ಟ್ ಚೇಂಜ್ ಮಾಡಿಬಿಟ್ಟು ಈಗ ನಾನೇನು ಮಾಡಿದೆ, ಡಿಪ್ಲಾಯ್ಮೆಂಟ್ಸಿಗೆ ಹೋದರೆ IT ಕನ್ನಡಿಗರು ಟೆಂಪ್ಲೇಟ್ಸಿಗೆ ಹೋದರೆ ಇಲ್ಲಿ ಈ ಡಿಪ್ಲಾಯ್ಮೆಂಟ್ ಫೈಲಿಗೆ ಹೋಗ್ತೀವಿ, ಆಯಿತಾ? ಈ ಡಿಪ್ಲಾಯ್ಮೆಂಟ್ ಫೈಲಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ ಒಂದು ಇಮೇಜ್, ಆಯಿತಾ? ಎಲ್ಲಿದೆ
ಇಲ್ಲಿದೆ. ನಾನೇನು ಮಾಡಿದೆ, ಆ ಆ್ಯಪ್ ವರ್ಷನ್ನು ಇಮೇಜ್ ಎಲ್ಲ ಇತ್ತಲ್ಲ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಆಗ್ತಿತ್ತಲ್ಲ, ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಡೈರೆಕ್ಟಾಗಿ ರೆಪಾಸಿಟ್ರಿಂದ ಫೆಚ್ ಮಾಡೋ ಥರ, ಅಂದರೆ ಆ ಇಮೇಜ್ ಟ್ಯಾಗ್ ಏನು ಹಾಕಿದೆ ಅದನ್ನು ಮಾತ್ರ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾಯಿದ್ದೀನಿ. ಆಮೇಲಿಂದ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಇಲ್ಲೊಂದು ಕಂಟೈನರ್ ಪೋರ್ಟ್ ಅಂತ ಚೇಂಜ್ ಮಾಡಿದೆ. ಈ ಪೋರ್ಟಲ್ಲಿ ಲೈಕ್ ಆ್ಯಕ್ಚುಲ್ ಕಂಟೈನರ್ ಪೋರ್ಟ್ ಬಂದು 8501, ಸೊ ನಾನು ಇಲ್ಲೇ ರೀಪ್ಲೇಸ್ ಮಾಡಿದೆ, ಕನ್ಫ್ಯೂಷನ್ ಬೇಡ ಅಂತ. ಅದಾದಮೇಲೆ ಇಲ್ಲಿ ಪ್ರೋಬ್ಸ್ ಇತ್ತು, ಆ ಪ್ರೋಬ್ಸ್ನೆಲ್ಲನೂ ಡಿಲೀಟ್ ಮಾಡಿದೆ ಅಷ್ಟೇ. ಬಿಕಾಸ್ ಅದು ಕಂಟೈನರ್ ರೆಡಿಯಾಗಿ ಟ್ರಾಫಿಕ್ನ ಸೆಂಡ್ ಮಾಡೋಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಪ್ರೋಬ್ನ ಡಿಲೀಟ್ ಮಾಡಿದೆ. ಸೊ ಈ ಥರ ಡಿಲೀಟ್ ಮಾಡಿ ಸೇವ್ ಮಾಡಿ ಅದಾದಮೇಲೆ ಅಪ್ಗ್ರೇಡ್ ಅಂತ ಮಾಡಿದೆ. ಅಪ್ಗ್ರೇಡ್ ಮಾಡ್ತಾ ಈಗ ಲೆಟ್ಸೆ ಹೆಲ್ಮ್ ಲಿಸ್ಟ್ ಅಂತ ನೋಡಿದ್ರೆ ನಾವು ಟೋಟಲ್ 3 ಸತಿ ಇಶ್ಯೂ ಮಾಡಿದ್ವಿ. ಹೆಲ್ಮ್ ಲಿಸ್ಟ್ 3 ಸತಿ ಇಶ್ಯೂ ಮಾಡಿ 4ನೇ ಸತಿಗೆ ಬಂತು. ಈಗ ಹೆಲ್ಮ್ ಹಿಸ್ಟ್ರಿ ನೋಡೋಣ. ಹೆಲ್ಮ್ ಹಿಸ್ಟ್ರಿ ಈ ಥರ ಮಾಡಿದ್ರೆ ನೋಡಿ 4, ಇದು ಫೈನಲಿ ಡಿಪ್ಲಾಯ್ಡ್ ಅನ್ ಅಪ್ಲಿಕೇಶನ್. ಓಕೆ, ದಿಸ್ ಈಸ್ ಹೌ ವಿ ಡಿಪ್ಲಾಯ್ಡ್ ಅ ಕಸ್ಟಮ್ ಅಪ್ಲಿಕೇಶನ್. ಅಂದರೆ ಒಂದು ಕಸ್ಟಮ್ ಅಪ್ಲಿಕೇಶನ್ ತೊಗೊಂಡು ಅದನ್ನು ಡಾಕರೈಸ್ ಮಾಡಿದ ನಂತರ ಅದನ್ನು ಡಿಪ್ಲಾಯ್ ಕೂಡ ಮಾಡಿದ್ವಿ. ಓಕೆನಾ? ಸೊ ಹೀಗೆ ನಾವೊಂದು ಅಪ್ಲಿಕೇಶನ್ನ ತೊಗೊಂಡು ಲೈಕ್ ನಮ್ಮ ಓನ್ ಹೆಲ್ಮ್ ಚಾರ್ಟ್ನ ಬಿಲ್ಡ್ ಮಾಡಿದ್ವಲ್ವ. ಸೊ ಈ ಥರ ನಿಮ್ದು ಯಾವುದೇ ಅಪ್ಲಿಕೇಶನ್ ಇದ್ದರೂ ಕೂಡ ಯು ಕ್ಯಾನ್ ಬಿಲ್ಡ್ ಇಟ್ ಲೈಕ್ ದಿ ಸಿಂಪಲ್ ವೇ. ಸೊ ಇಲ್ಲಿ ಯು ನೋ ನೀಡ್ ಟು ಕ್ರಿಯೇಟ್ ಎನಿ ಡಿಪ್ಲಾಯ್ಮೆಂಟ್, ಎನಿ ಡಾಕರ್ ಫೈಲ್, ನಾಟ್ ಡಾಕರ್ ಫೈಲ್, ಬೇಸಿಕಲಿ ಸರ್ವೀಸ್, HPA, ಲೈಕ್ SA, ಈ ಥರದ್ದು ಏನೂ ಬೇಡ. ಡೈರೆಕ್ಟಾಗಿ ಹೆಲ್ಮ್ ಕ್ರಿಯೇಟ್ ಒಂದು ಚಾರ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಚಾರ್ಟ್ನ ಕ್ರಿಯೇಟ್ ಮಾಡಿಕೊಂಡು ಆ್ಯಪ್ ವರ್ಷನ್ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ವ್ಯಾಲ್ಯೂಸ್ ಡಾಟ್ ML ಹೋಗಿಬಿಟ್ಟು ಟ್ಯಾಗ್ನ ಮತ್ತೆ ಪ್ರಾಪರಾಗಿ ಇಮೇಜ್ ನೇಮ್ನ ಅಪ್ಡೇಟ್ ಮಾಡಿ. ಅದಾದಮೇಲೆ ಸರ್ವಿಸಲ್ಲಿ ಯಾವ ಪೋರ್ಟ್ ಅಂದರೆ ಲೋಡ್ ಬ್ಯಾಲೆನ್ಸರಾ, ನೋಡ್ ಪೋರ್ಟಾ ಅಥವಾ ಯಾವ ಕಂಟೈನರ್ ಪೋರ್ಟ್ ಅದನ್ನು ಅಪ್ಡೇಟ್ ಮಾಡಿಬಿಟ್ಟು ಇನ್ಸ್ಟಾಲ್ ಅಂತ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅಪ್ಲಿಕೇಶನ್ ಅನ್ನೋದು ಡಿಪ್ಲಾಯ್ ಆಗುತ್ತೆ. ಸೊ ಇಷ್ಟು ಸಿಂಪಲ್. ಓಕೆನಾ? ಸೊ ಓಕೆ, ಇಷ್ಟು. ಸೊ ಮೇಜರಾಗಿ ನಾವು ದಿಸ್ ಇಸ್ ಹೌ ವಿ ಡಿಪ್ಲಾಯ್ಡ್ ಅನ್ ಅಪ್ಲಿಕೇಶನ್. ಓಕೆನಾ? ಸೊ ನಿಮಗೇನಾದರೂ ಈಗ ಇದರಲ್ಲೇನಾದರೂ ಕ್ವಶನ್ಸ್ ಅಥವಾ ಲೈಕ್ ಎಲ್ಲಾದರೂ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಐ ವಿಲ್ ಶೋ ಯು. ಓಕೆ, ಒನ್ ಮೋರ್ ಟೈಮ್. ಓಕೆನಾ? ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಗೆ ಏನಾದರೂ ಫೀಡ್ಬ್ಯಾಕ್ ಕೊಡೋದಿದ್ರೆ ದಯವಿಟ್ಟು ಫೀಡ್ಬ್ಯಾಕ್ನ ಶೇರ್ ಮಾಡಿ. ಸೊ ದ್ಯಾಟ್ ಇಟ್ ವಿಲ್ ಇಂಪ್ರೂವ್ ಅಂದರೆ ನನ್ನನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಇನ್ನು ನೆಕ್ಸ್ಟ್ ಲೈಕ್ ಇನ್ನೂ ಅಡ್ವಾನ್ಸ್ ಲೆವೆಲಲ್ಲಿ ಬೇಕು ಅಂತ ಹೇಳಿದ್ರೆ ಲೈಕ್ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ವಿಲ್ ಡೂ ದಟ್ ಅಪ್ಡೇಟೆಡ್ ಪಾರ್ಟ್ಸ್. ಲೈಕ್ ಅಂದರೆ ಇದಕ್ಕಿಂತ ಅಡ್ವಾನ್ಸ್ಡ್ ಹೆಲ್ಮ್ ಚಾರ್ಟ್ಸ್ಗಳನ್ನ ಹೆಲ್ಮ್ ಬಗ್ಗೆ ನಾವು ಮಾಡಬಹುದು. ಸೊ ಹಾಗಾಗಿ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು. ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.